ಅಕ್ರಮವಾಗಿ ನಿರ್ಮಿಸಿದ್ದಂತಹ ಕಟ್ಟಡಗಳನ್ನು ತೆರವುಗೊಳಿಸಿದ ದೆಹಲಿ ಸರ್ಕಾರ. ತೆರವು ಕಾರ್ಯಾಚರಣೆ ವೇಳೆ ಪೊಲೀಸರ ಮೇಲೆ ಕಲ್ಲು ತೂರಾಟ. ಹೈಕೋರ್ಟ್ ಆದೇಶವನ್ನ ದೆಹಲಿ ಸರ್ಕಾರ ಶತಾಯಗತಾಯ ಕಾರ್ಯರೂಪಕ್ಕೆ ತಂತು. ಆದ್ರೆ ಕರ್ನಾಟಕ ಸರ್ಕಾರ ಏನ್ ಮಾಡ್ತು? ಕೋಗಿಲುವಿನಲ್ಲಿ ತೆರವು ಕಾರ್ಯಾಚರಣೆ ನಡೆಸಿದ ನಂತರ ನಾವೇ ತಪ್ಪು ಮಾಡಿದಂತೆ ಕರ್ನಾಟಕ ಸರ್ಕಾರ ವರ್ತಿಸ್ತಾ ಇದೆ. ಕೋಗಿಲುವಿನಲ್ಲಿದ್ದಂತಹ ನಿರಾಶ್ರಿತರು ಮುಸ್ಲಿಮರು ಅಂತ ಗೊತ್ತಾದ ತಕ್ಷಣ ಇವರ ಮನಸ್ಸು ಕರಗಿ ಹೋಯಿತು. ನಮಸ್ಕಾರ. ಸಿಎಂ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಮೊನ್ನೆಯಷ್ಟೇ ಕೋಗಿಲುವಿನಲ್ಲಿ ಅಕ್ರಮವಾಗಿ ಕೆಲವೊಂದಿಷ್ಟು ಜನರು ಅಲ್ಲಿ ನಿರ್ಮಿಸಿದಂತಹ ಕಟ್ಟಡಗಳನ್ನ ತೆರವು ಕಾರ್ಯಾಚರಣೆ ನಡೆಸಿತು. ಆ ಕಟ್ಟಡಗಳನ್ನ ತೆರವುಗೊಳಿಸಿತು. ಇದಾದ ಮೇಲೆ ನಾವೇ ಏನೋ ತಪ್ಪು ಮಾಡಿದ್ದೇವೋ ಏನೋ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ತಿಸಿತು. ಅಲ್ಲಿ ಯಾರೆಲ್ಲ ಅಕ್ರಮವಾಗಿ ಮನೆಗಳನ್ನ ನಿರ್ಮಾಣ ಮಾಡಿದ್ರೋ ಅವರನ್ನ ಓಲೈಕೆ ಮಾಡೋದಕ್ಕೆ ಮುಂದಾಯಿತು. ಏನೋ ತಾವೇ ತಪ್ಪು ಮಾಡಿದ್ದೇವೋ ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ತಿಸುವುದಕ್ಕೆ ಪ್ರಾರಂಭ ಮಾಡಿತು. ಇದು ಕರ್ನಾಟಕದ ಕಥೆಯಾದ್ರೆ ಇತ್ತ ಕಡೆಯಿಂದ ದೆಹಲಿಯಲ್ಲೂ ಇದೇ ರೀತಿಯಾಗಿ ಅಕ್ರಮವಾಗಿ ನಿರ್ಮಾಣ ಆಗಿರುವಂತಹ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೆಯಿತು. ಆದರೆ ಇದು ಕರ್ನಾಟಕಕ್ಕಿಂತಲೂ ಬಹಳ ಡಿಫ್ರೆಂಟ್ ಆಗಿ ನಡೀತು. ಇಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡ ಮೇಲೆ ಆ ನಿರ್ಧಾರವನ್ನು ಯಾವ ರೀತಿಯಾಗಿ ಅನುಷ್ಠಾನಗೊಳಿಸಬೇಕು, ಯಾವ ರೀತಿಯಾಗಿ ತಾವು ತೆಗೆದುಕೊಂಡಿರುವಂತಹ ನಿರ್ಧಾರದ ಪರವಾಗಿ ನಿಲ್ಲಬೇಕು ಅನ್ನುವಂಥದ್ದನ್ನ ಕರ್ನಾಟಕ ಸರ್ಕಾರ ದೆಹಲಿ ಸರ್ಕಾರವನ್ನ ನೋಡಿ ಕಲಿಯಬೇಕು. ಈಗ ದೆಹಲಿಯಲ್ಲೂ ಅತಿಕ್ರಮಣ ಆಗಿರುವಂತಹ ಜಾಗಗಳನ್ನ ತೆರವುಗೊಳಿಸುವಂತಹ ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಕೆಲವೊಂದಿಷ್ಟು ಮುಸ್ಲಿಂ ಗುಂಪುಗಳು ಪ್ರತಿಭಟನೆಯನ್ನ ನಡೆಸಿತು. ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ನಡೆಸಿತು. ಆದ್ರೂ ಕೂಡ ದೆಹಲಿ ಸರ್ಕಾರ ಹಿನ್ನಡಿಲೇ ಇಲ್ಲ. ಈ ಪ್ರತಿಭಟನೆ ಕಲ್ಲು ತೂರಾಟದ ವಿಡಿಯೋ ಕೂಡ ತುಂಬಾನೇ ವೈರಲ್ ಆಗಿದೆ. ಅದನ್ನ ಒಂದ್ಸಲ ನೋಡಿ. ಹಾಗಾದ್ರೆ ದೆಹಲಿಯಲ್ಲಿ ಏನ್ ನಡೀತು? ಯಾಕೆ ಪ್ರತಿಭಟನೆ ಆಯಿತು? ಕರ್ನಾಟಕ ಸರ್ಕಾರ ದೆಹಲಿ ಸರ್ಕಾರದಿಂದ ಏನನ್ನ ನೋಡಿ ಕಲ್ತ್ಕೊಳ್ಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಇಂಥದ್ದೇ ಹೆಚ್ಚಿನ ಮಾಹಿತಿಗಳಿಗಾಗಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ದೆಹಲಿಯ ರಾಮ್ಲೀಲಾ ಮೈದಾನದ ಬಳಿ ಫೈಜ್ ಎ ಇಲಾಹಿ ಅನ್ನುವಂತಹ ಒಂದು ಮಸೀದಿ ಇದೆ. ಆ ಮಸೀದಿಯ ಹತ್ರನೇ ಒಂದು ಸ್ಮಶಾನ ಇದೆ. ಆ ಸ್ಮಶಾನಕ್ಕೆ ಹೊಂದಿಕೊಂಡಿರುವಂತಹ ಜಾಗವನ್ನ ಅತಿಕ್ರಮಣ ಮಾಡಲಾಗಿದೆ. ಅಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನ ನಿರ್ಮಿಸಲಾಗಿದೆ. ಹಾಗಾಗಿ ಅತಿಕ್ರಮಣ ಮಾಡಿರುವಂತಹ 38,940 ಚದರ ಅಡಿ ಜಾಗ ಏನಿದೆ, ಅಲ್ಲಿ ನಿರ್ಮಿಸುವಂತಹ ಕಟ್ಟಡಗಳೇನಿದೆ ಅದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ದೆಹಲಿ ಹೈಕೋರ್ಟ್ ಆದೇಶವನ್ನ ನೀಡಿತ್ತು. ಆ ಆದೇಶದ ಮೇರೆಗೆ ದೆಹಲಿಯ ಮುನಿಸಿಪಲ್ ಕಾರ್ಪೊರೇಷನ್ನ ಅಧಿಕಾರಿಗಳೇನಿದ್ದಾರೆ ಅವರ ಸಮ್ಮುಖದಲ್ಲಿ ತೆರವು ಕಾರ್ಯಾಚರಣೆ ನಡೆಯಿತು. ಸುಮಾರು 10-17 ಬುಲ್ಡೋಸರ್ಗಳನ್ನ ತಂದು ಈ ತೆರವು ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. ಆದ್ರೆ ಈ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಕೆಲವೊಂದಿಷ್ಟು ಮುಸ್ಲಿಂ ಗುಂಪು, ಕೆಲವೊಂದಿಷ್ಟು ಮುಸ್ಲಿಂ ಯುವಕರೇನಿದ್ದಾರೆ ಅವರು ಪೊಲೀಸರ ಮೇಲೇನೆ ಕಲ್ಲು ತೂರಾಟ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಪೊಲೀಸರ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು. ಇದರಿಂದಾಗಿ ಕೆಲ ಪೊಲೀಸರಿಗೆ ಗಾಯಗಳಾಗಿವೆ. ಸೊ ಈ ಒಂದು ಗಲಭೆಯನ್ನ ನಿಲ್ಲಿಸೋದಕ್ಕಾಗಿ, ಪ್ರತಿಭಟನೆಯನ್ನ ನಿಲ್ಲಿಸೋದಕ್ಕಾಗಿ ದೆಹಲಿಯ ಪೊಲೀಸರು ಅಶ್ರುವಾಯುವನ್ನ ಪ್ರಯೋಗ ಮಾಡಿದ್ರು. ಹೆಚ್ಚಿನ ಭದ್ರತಾ ಸಿಬ್ಬಂದಿಗಳನ್ನ ನಿಯೋಗ ಮಾಡಿದ್ರು. ಕೊನೆಗೂ ಹೇಗಾದ್ರೂ ಮಾಡಿ ಆ ಒಂದು ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಂಡು ಬಂದ್ರು. ಇಲ್ಲಿ ಮುಸ್ಲಿಂ ಗುಂಪು ಯಾಕಾಗಿ ಪ್ರತಿಭಟನೆ ನಡೆಸಿತು ಅನ್ನೋದೇ ಗೊತ್ತಿಲ್ಲ. ಒಂದು ವೇಳೆ ಅವರೇನಾದ್ರೂ ಮಸೀದಿಯನ್ನ ತೆರವುಗೊಳಿಸೋದಕ್ಕೆ ಬಂದ್ರು ಅಂತ ತಿಳ್ಕೊಂಡು ಇವ್ರು ಈ ರೀತಿ ಏನೋ ಮಾಡಿದ್ರು ಅದೂ ಗೊತ್ತಿಲ್ಲ. ಒಟ್ಟಾರೆಯಾಗಿ ಅಲ್ಲಿ ಪ್ರತಿಭಟನೆ, ಗಲಭೆ, ಹಿಂಸಾಚಾರ ನಡೆದಿದ್ದಂತೂ ನಿಜ. ಇಷ್ಟೆಲ್ಲ ಆದರೂ ಕೂಡ ಅಲ್ಲಿನ ಸರ್ಕಾರ ಹಿಂಜರಿಲಿಲ್ಲ. ತಾನು ಮುಂದಿಟ್ಟ ಹೆಜ್ಜೆಯನ್ನ ಸಾಧಿಸಿಯೇ ಬಿಡ್ತು. ಅಕ್ರಮವಾಗಿ ನಿರ್ಮಿಸಿದ್ದಂತಹ ಕಟ್ಟಡಗಳನ್ನ ನೆಲಸಮಗೊಳಿಸಿತು. ಕೋರ್ಟ್ ನೀಡಿದಂತಹ ಆದೇಶದ ಮೇರೆಗೇನೆ ಈ ಕೆಲಸವನ್ನ ಮಾಡ್ತು. ದೆಹಲಿ ಸರ್ಕಾರ ಕೋರ್ಟ್ ನೀಡಿದ ಆದೇಶವನ್ನ ಶತಾಯಗತಾಯ ಹೇಗಾದ್ರೂ ಮಾಡಿ ಕಾರ್ಯರೂಪಕ್ಕೆ ತಂತು. ಅದೇ ಕರ್ನಾಟಕದಲ್ಲಿ ಏನಾಯ್ತು? ಕಾಂಗ್ರೆಸ್ ಸರ್ಕಾರನೇ ಅಕ್ರಮ ಕಟ್ಟಡಗಳನ್ನ ತೆರವುಗೊಳಿಸಿದ ನಂತರ ಒಂದ್ ರೀತಿ ತಾವೇ ತಪ್ಪು ಮಾಡಿದ್ವೋ ಅನ್ನೋ ರೀತಿ ವರ್ತಿಸ್ತಾ ಇದೆ.
ಕೋಗಿಲುವಿನಲ್ಲಿ ಇದ್ದವರು ಮುಸ್ಲಿಮರು ಅಂತ ಗೊತ್ತಾದ ಮೇಲಂತೂ ಅಕ್ರಮವಾಗಿ ಕಟ್ಟಡಗಳನ್ನು ನಿರ್ಮಿಸಿದವರ ಮೇಲೂ ಸಾಫ್ಟ್ ಕಾರ್ನರ್ ಅನ್ನು ತೋರಿಸ್ತಾ ಇದೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರು, ಜೊತೆಗೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಮಾಡಿದ್ದು ಇದನ್ನೇ. ಅಲ್ಲಿರುವಂಥವರು ಈ ನಿರಾಶ್ರಿತರು ಮುಸ್ಲಿಮರು ಅಂತ ಗೊತ್ತಾದಾಗ ಇವರ ಮನಸ್ಸು ಕರಗಿ ಹೋಯಿತು. ದೆಹಲಿ ಸರ್ಕಾರ ಕೋರ್ಟ್ ನೀಡಿದ ಆದೇಶವನ್ನ ಚಾಚೂ ತಪ್ಪದೆ ಪಾಲಿಸಿತು. ಆದರೆ ಕರ್ನಾಟಕ ಸರ್ಕಾರ ಏನ್ ಮಾಡ್ತು? ತಾವು ತೆಗೆದುಕೊಂಡ ನಿರ್ಧಾರದ ಮೇಲೆ ಅವರಿಗೇನೆ ನಂಬಿಕೆ ಇಲ್ಲದಂತಾಯಿತು. ಸೊ ತಾವು ತೆಗೆದುಕೊಂಡಂತಹ ನಿರ್ಧಾರವನ್ನ ಯಾವ ರೀತಿ ಅನುಷ್ಠಾನಕ್ಕೆ ತರಬೇಕು, ತಾವು ತೆಗೆದುಕೊಂಡಂತಹ ನಿರ್ಧಾರದ ಪರವಾಗಿ ಯಾವ ರೀತಿ ನಿಲ್ಲಬೇಕು ಅನ್ನೋದನ್ನ ಕರ್ನಾಟಕ ಸರ್ಕಾರ ದೆಹಲಿಯನ್ನ ನೋಡಿ ಕಲಿಬೇಕು.